ಎಸ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ ಅಷ್ಟೇ ಘೋಷಣೆ ಮಾಡಿದ್ರು 500 ಮತ್ತೆ 1000 ರೂಪಾಯಿ ನೋಟುಗಳನ್ನ ಸದ್ಯಕ್ಕೆ ರಾತ್ರಿಯಿಂದ ಅದನ್ನ ಸ್ಥಗಿತಗೊಳಿಸಲಾಗಿದೆ, ಚಲಾವಣೆ ಇಲ್ಲ ಅನ್ನೋದನ್ನ ಹೇಳಿದ್ರು. ಅದಾದ ನಂತರ ಒಂದಿಷ್ಟು ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಎದ್ದಿದೆ, ಏನ್ ಮಾಡಬೇಕು ಏನಿಲ್ಲ ಅಂತ ಹೇಳಿ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ನನ್ನ ಸಹೋದ್ಯೋಗಿಯಿಂದ ನಾನು ಪಡ್ಕೊಳ್ತಾ ಇದ್ದೆ. ಮತ್ತೊಂದಿಷ್ಟು ಪ್ರಶ್ನೆಗಳಿದೆ, ನಾನು ಕೇಳ್ತೀನಿ. ಎಷ್ಟು ಅವಿನಾಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಎಷ್ಟು ಸಲ ಬೇಕಾದ್ರೂ ನಾನು ಎಕ್ಸ್ಚೇಂಜ್ ಮಾಡ್ಕೊಳ್ಬಹುದು? ಅಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಸಮಯ ನಿಗದಿ ಮಾಡಿದ್ದಾರೆ ಈಗ ಡಿಸೆಂಬರ್ 30ರವರೆಗೂ ಕೂಡ, ಈ ವರ್ಷದ ಕೊನೆಯವರೆಗೂ ಕೂಡ. ಅದರಲ್ಲಿ ನಾನು ಎಷ್ಟು ಬೇಕಾದ್ರೂ ಕೂಡ ದಿನನಿತ್ಯ ಹೋಗಿ ನಾನು ಎಕ್ಸ್ಚೇಂಜ್ ಅನ್ನ ಮಾಡ್ಕೊಳ್ಬಹುದಾ? ಎಷ್ಟು ಬೇಕಾದರೂ ಎಕ್ಸ್ಚೇಂಜ್ ಮಾಡ್ಬೋದು, ಬಟ್ ಯಾವುದು ನಿಮ್ಮ ಕೈಗೆ ಬರಲ್ಲ, ನಿಮ್ಮ ಅಕೌಂಟ್ಗೆ ಹೋಗುತ್ತೆ. 4,000 ರೂಪಾಯಿಗಿಂತ ಜಾಸ್ತಿ ನಿಮ್ಮ ಕೈಗೆ ಬರಲ್ಲ, ಉಳಿದೆಲ್ಲ ಅಕೌಂಟ್ಗೆ ಹೋಗುತ್ತೆ. ಮತ್ತೊಂದೇನಪ್ಪ ಅಂದರೆ ಡಿಸೆಂಬರ್ 30ರೊಳಗಡೆ ನೀವು ಡೆಪಾಸಿಟ್ ಮಾಡೋಕ್ಕಾಗಲಿಲ್ಲ, ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಮತ್ತೆ 3 ತಿಂಗಳ ಕಾಲಾವಕಾಶ ಇದೆ. ಆದರೆ ಅದಕ್ಕೆ ದಾಖಲಾತಿಗಳ ಸಂಖ್ಯೆ ಮಾತ್ರ ಜಾಸ್ತಿ. ಇನ್ನಷ್ಟು ಅಫಿಡವಿಟ್ ಮಾಡಿಸ್ಬೇಕು, ಈ ಹಣ ಎಲ್ಲಿದ್ದು, ಇದ್ರ ಮೂಲ ಎಲ್ಲಿ ಅಂತೇಳಿ ಒಂದು ಅಫಿಡವಿಟ್ ಮಾಡಿ ಅದನ್ನು ಸಲ್ಲಿಸಬೇಕು. ಅದಕ್ಕೆ ಮಾರ್ಚ್ 30ರವರೆಗೆ ಕಾಲಾವಕಾಶ ಇದೆ ಅರುಣ್. ಓಕೆ, ಬಟ್ ಆದ್ರೆ ನಾನು ಈಗ ಅಟ್ ಪ್ರೆಸೆಂಟ್ ನಾನು ಭಾರತದಲ್ಲಿ ಇಲ್ಲ, ಬೇರೆ ದೇಶಕ್ಕೆಲ್ಲ ಹೋಗಿದ್ದೀನಿ ಏನೋ ಯಾವುದೋ ಕೆಲಸಕ್ಕೋಸ್ಕರ. ಸೊ ನಾನೀಗ ಅಮೌಂಟ್ ಅನ್ನ ನಾನು ಟ್ರಾನ್ಸಾಕ್ಷನ್ ಮಾಡಬೇಕು, ನಾನು ವ್ಯವಹಾರವನ್ನ ಮಾಡ್ಕೊಳ್ಬೇಕು. ಇಲ್ಲಿ ನನ್ನ 500 ರೂಪಾಯಿ 1000 ನೋಟ್ಗಳಿದೆ, ಅದನ್ನ ನಾನು ಕೊಡಬೇಕು ಅನ್ನೋದಾದ್ರೆ ಏನ್ ಮಾಡ್ಬೇಕು? ನಾನು ಹೇಗ್ ಮಾಡಕ್ ಸಾಧ್ಯ ಆಗುತ್ತೆ? ಅದನ್ನ ನಿಮ್ಮ ಸಂಬಂಧಿಕರು ಗೆಳೆಯರ ಥ್ರೂ ಬ್ಯಾಂಕಲ್ಲಿ ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದಕ್ಕೆ ಬೇಕಾದಂಥ ಒಂದು ಲಿಖಿತ ಪತ್ರವನ್ನು ಬ್ಯಾಂಕಿಗೆ ಕಳಿಸ್ಕೊಟ್ರೆ ಸಾಕು. ಒಂದು ಇಮೇಲ್ ಮಾಡೋದು ಏನೋ ಮಾಡಿ ಕಳಿಸ್ಕೊಟ್ಟು, ಇಂಥವ್ರು ನಾನು ಕಳಿಸ್ಕೊಡ್ತಾ ಇದ್ದೀನಿ, ಇವ್ರು ನನ್ನ ಪರವಾಗಿ ಬರ್ತಾರೆ, ನಾನು ಅಥರೈಸ್ ಮಾಡ್ತಿದ್ದೀನಿ ಅಂತ ಲೆಟರ್ ಕೊಟ್ಟರೆ ಖಂಡಿತವಾಗೂ ಹಣವನ್ನು ಬದಲಾಯಿಸ್ಕೊಳ್ಬೋದು ಅವರು. ಓಕೆ, ಆದ್ರೆ ಇನ್ನೊಂದು ಪ್ರಶ್ನೆ ಹೇಳುತ್ತೆ, NRI ಆಗಿರ್ತಾರೆ, NRO ಅಕೌಂಟ್ ಅನ್ನ ಹೊಂದಿರ್ತಾರೆ, ಅಂಥವ್ರು ಎಕ್ಸ್ಚೇಂಜ್ ಅನ್ನ ಮಾಡ್ಕೊಂಡಾಗ ಆ ಅಮೌಂಟ್ ಅವ್ರ ಅಕೌಂಟಿಗೆ ಸೇರುತ್ತಾ ಅಥವಾ ಅವ್ರಿಗೂ ಕೂಡ ಕ್ಯಾಶ್ ಅನ್ನ ಕೊಡ್ತಾರೆ? ಏನ್ ಮಾಡ್ತಾರೆ? ಇಲ್ಲ, ಆ ಸೇಮ್ ಅಕೌಂಟ್ಗೆ ಡೆಪಾಸಿಟ್ ಮಾಡೋದು. ಅವ್ರಿಗೂ 4,000 ರೂಪಾಯಿಗಿಂತ ಜಾಸ್ತಿ ಕೊಡಲಿಕ್ಕೆ ಬರೋದಿಲ್ಲ. ಆದರೆ ಈ ಅನಿವಾಸಿ ಭಾರತೀಯರು, ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಏನಿರ್ತಾರೆ, ಅವರು ಓಪನ್ ಮಾಡುವಂಥ ಅಕೌಂಟ್ಗಳಿಗೆ, ಭಾರತದ ಬ್ಯಾಂಕ್ಗಳಲ್ಲಿ ಓಪನ್ ಮಾಡುವಂಥ ಅಕೌಂಟ್ಗಳಿಗೆ NRE ಅಕೌಂಟ್ ಅಥವಾ NRO ಅಕೌಂಟ್ ಅಂದರೆ ನಾನ್ ರೆಸಿಡೆಂಟ್ ಆರ್ಡಿನರಿ ರುಪಿ ಅಕೌಂಟ್ ಅಂತ ಕರೀತಾರೆ. ಆ ಅಕೌಂಟ್ನಲ್ಲೂ ಕೂಡ ಹಣವನ್ನು ಬದಲಾಯಿಸ್ಕೊಳ್ಬೋದು. ಎಲ್ಲವೂ ಅಕೌಂಟ್ ಬರುತ್ತೆ, ಅಕೌಂಟ್ ಥ್ರೂ ನೀವು ಯಾವುದೇ ರೀತಿಯಾಗಿ ಟ್ರಾನ್ಸಾಕ್ಷನ್ ನಡೆಸಬಹುದಾಗಿರುತ್ತೆ. ಓಕೆ ಅವಿನಾಶ್, ಇನ್ನು ವಿದೇಶಿ ಪ್ರಜೆಗಳಿಗೆ ಸಂಬಂಧಪಟ್ಟಂಗೆ ಕೇಳೋದಾದ್ರೆ, ಈಗ ನಾನು ಪ್ರವಾಸಕ್ಕೆ ಅಂತೇಳಿ ಬೇರೆ ದೇಶದಿಂದ ಭಾರತಕ್ಕೆ ಆಗಮಿಸಿದೆ. ನಂಗೆ ಗೊತ್ತಿರಲಿಲ್ಲ ಈ ರೀತಿಯಾಗಿ ಸ್ಕೀಮ್ ಈ ಸಡನ್ ಆಗಿ ಮಾಡಿದ್ದಾರೆ ಅಂತ ಹೇಳಿ. ಬಟ್ ನಾನು ಆಗಮಿಸಿದ್ದೀನಿ, ನನ್ನ ಹತ್ರ ಅಮೌಂಟ್ ಇದೆ, 500 ರೂಪಾಯಿ ಮತ್ತೆ 1000 ರೂಪಾಯಿದು ಒಂದಿಷ್ಟು ಅಮೌಂಟ್ಗಳು ನನ್ನ ಹತ್ರ ಇದೆ. ನಾನು ಹೇಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಬಹುದು? ನನಗೆ ಹೇಗೆ ಸಿಗುತ್ತೆ ಅಂತ? ಈಗ ವಿದೇಶಿ ಪ್ರಜೆಯಾಗಿದ್ದರೆ ನೀವು ಇಂಡಿಯಾಗೆ ಬಂದಮೇಲೆ ಹಣ ಎಕ್ಸ್ಚೇಂಜ್ ಮಾಡಿಸ್ಕೊಂಡಿರ್ತೀರಿ, ಅಥವಾ ನೀವು ಅಲ್ಲೇ ಯಾವುದು ಬ್ರೆಜಿಲಿಂದ ಬಂದಿರ್ತೀರಿ, ಅಲ್ಲೇ ಹಣ ಎಕ್ಸ್ಚೇಂಜ್ ಮಾಡ್ತೀರಿ. ಅದರ ದಾಖಲೆಯನ್ನು ತೋರಿಸ್ಬೇಕು. ನಾನು ಇಂಡಿಯನ್ ರುಪಿಯನ್ನು ಬೈ ಮಾಡಿರೋದಕ್ಕೆ ದಾಖಲೆಯನ್ನು ತೋರಿಸಿ ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು. ಅವ್ರಿಗೆ ತತ್ಕ್ಷಣಕ್ಕೆ ತೊಂದರೆ ಆಗದೆ ಇರಲಿ ಅಂತೇಳಿ ಅದಕ್ಕೆ ಎಲ್ಲ ಏರ್ಪೋರ್ಟ್ಗಳಲ್ಲಿ, ಅಂದರೆ ಓಡಾಟ ನಡೆಸುವಂಥ ಜಾಗಗಳಲ್ಲಿ ಹಣವನ್ನು ಎಕ್ಸ್ಚೇಂಜ್ ನವೆಂಬರ್ 11 ರಾತ್ರಿ 12 ಗಂಟೆವರೆಗೆ 500 ಮತ್ತು 1000 ರೂಪಾಯಿ ನೋಟು ಚಲಾಯಿಸಬಹುದಕ್ಕೆ ಅವಕಾಶ ಕೊಡಲಾಗಿದೆ ಅವರು. ಓಕೆ, ಅದೇ ಇದೆಲ್ಲದಕ್ಕೂ ಕೂಡ ಮುಖ್ಯವಾದಂತಹ ಪ್ರಶ್ನೆ ಅವಿನಾಶ್, ಎಕ್ಸ್ಚೇಂಜ್ ಅನ್ನ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಗುರುತಿನ ಚೀಟಿಯನ್ನ ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ಈ ಗುರುತಿನ ಚೀಟಿಯಲ್ಲಿ ಏನಾದ್ರೂ ಇಂಥದ್ದೇ ಗುರುತಿನ ಚೀಟಿಗಳು ಬೇಕು ಅನ್ನೋದನ್ನೇನಾದ್ರೂ ನಿಗದಿ ಮಾಡಿದಾರ ಅವಿನಾಶ್, ಅಥವಾ ಯಾವ್ದಾದ್ರೂ ಐಡೆಂಟಿಟಿಯನ್ನ ತೋರಿಸಬಹುದಾ? ಇಲ್ಲ, ಈಗ ನೀವು ವೋಟ್ ಹಾಕ್ಲಿಕ್ಕೆ ಯಾವುದನ್ನೆಲ್ಲ ಗುರುತಿನ ಚೀಟಿ ಅಂತ ಪರಿಗಣಿಸಬಹುದು. ಸುಮಾರು 16 ಬಗೆಯ ಡಾಕ್ಯುಮೆಂಟ್ಗಳು: ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ನರೇಗಾ ಕಾರ್ಡ್, ಪ್ಯಾನ್ ಕಾರ್ಡ್, ಆಮೇಲೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳು, PSUಸ್ಗಳು, ಅಂದರೆ ಈ BEL, HAL ಅಂತ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂಥವ್ರು, ಆ ಕಾರ್ಖಾನೆಯಿಂದ ಕೊಟ್ಟಿರುವಂಥ ID ಕಾರ್ಡ್ಗಳನ್ನು ಕೂಡ ನೀವು ದಾಖಲೆ ಅಂತೇಳಿ ತೋರಿಸಿ ಬಳಸ್ಬೋದು ಅವರು. ಓಕೆ, ಆದ್ರೆ ಅವಿನಾಶ್, ಮಗದೊಂದು ಪ್ರಶ್ನೆ ಏನು ಅಂದ್ರೆ, ಈಗ ನಂಗೆ ಸ್ಕೀಮ್ ಬಗ್ಗೆ ಇಂತಿಷ್ಟೇ ಮಾಹಿತಿ ನಂಗೆ ಸಿಗ್ತಾ ಇದೆ, ಮಾಧ್ಯಮದಲ್ಲೂ ಕೂಡ ತೋರಿಸ್ತಾ ಇದ್ದಾರೆ, ಪೇಪರಲ್ಲಿ ಒಂದಿಷ್ಟು ಮಾಹಿತಿನ ಹಾಕಿದ್ದಾರೆ. ಇದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ನಾನು ಈ ಯೋಜನೆಯ ಬಗ್ಗೆ ನನಗೆ ಮಾಹಿತಿ ಬೇಕು, ಈ ಯೋಜನೆಯಿಂದ ನಾನು ಇನ್ನೊಂದಿಷ್ಟು ಮಾಹಿತಿನ ಕಲೆ ಹಾಕಬೇಕು ಅಂದ್ರೆ ಏನ್ ಮಾಡ್ಬೇಕು? ನನಗೆ ಎಲ್ಲಿ ಸಿಗುತ್ತೆ ಈ ಮಾಹಿತಿ? 2 ಪ್ರಮುಖ ವೆಬ್ಸೈಟ್ಗಳಿದೆ. ಒಂದು RBIದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು. ಅದರ ಲಿಂಕ್ ಈಗಿದೆ www.rbi.org.in ಅಂತ ಟೈಪ್ ಮಾಡಿದ್ರೆ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಬೇಕಾದಂಥ ಡೌಟ್ಗಳನ್ನು ಬಗೆಹರಿಸುವಂಥ ಮಾಹಿತಿಗಳಿವೆ. ಇನ್ನೂ ಜಾಸ್ತಿ ಡೌಟ್ ಇದ್ದರೆ ಅಲ್ಲೇ ಕಂಪ್ಲೇಂಟ್ ಸಲ್ಲಿಸುವಂಥ ಅವಕಾಶಗಳು ಕೂಡ ಇದೆ. ಅದೇ ರೀತಿಯಾಗಿ ಭಾರತ ಸರ್ಕಾರದ ವೆಬ್ಸೈಟ್ www.FINMIN ಅಂದರೆ ಫೈನಾನ್ಸ್ ಮಿನಿಸ್ಟ್ರಿ .nic.in ವೆಬ್ಸೈಟ್ಗೆ ಹೋದರೆ ಅಲ್ಲೂ ಕೂಡ ಇನ್ನೊಂದಷ್ಟು ಮಾಹಿತಿ ಪಡಿಬೋದು ಅರುಣ್.
ಓಕೆ, ಇದು ಒಂದು ಕಡೆ ಆದ್ರೆ ಇನ್ನು ಕೊನೆಯ ಪ್ರಶ್ನೆ ಜನಸಾಮಾನ್ಯರು ಎತ್ತಾ ಇರೋದು, ನನಗೇನೋ ತೊಂದರೆ ಆಗಿದೆ, ನನಗೆ ಹೇಳ್ಕೊಳ್ಬೇಕು, ನಾನು ಏನೋ ಮಾಹಿತಿಯನ್ನ ಕಲೆ ಹಾಕ್ಬೇಕು, ಯಾರನ್ನ ಸಂಪರ್ಕಿಸ್ಬೇಕು ಅಂತ. ಖಂಡಿತ ಅರುಣ್, ಇದು ಸರ್ಕಾರ ಏನೆಲ್ಲ ಪ್ರಶ್ನೆ ಬರ್ಬೋದು ಅಂತ ಹೇಳಿ ಅದಕ್ಕೆ ಉತ್ತರವನ್ನ ರೆಡಿ ಮಾಡಿಟ್ಟು RBI ನಲ್ಲಿ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಿತ್ತು. ಅದನ್ನೇ ನಾವು ಇಷ್ಟೊತ್ತವರೆಗೂ ನೀಡಿದಂತ ಮಾಹಿತಿ. ಆದ್ರೆ ಇನ್ನೂ ಒಂದಷ್ಟು ಸಮಸ್ಯೆ ಇರ್ತದೆ. ಸರ್ಕಾರದ ಊಹೆಗೆ ನಿಲುಕದ ಸಮಸ್ಯೆಗಳೇನಾದ್ರು ಜನಸಾಮಾನ್ಯರಿಗೆ ಎದುರಾದ್ರೆ ಅವರು ಕೂಡಲೇ 022-2260-2201 ಅಥವಾ 022-2260-2944ಗೆ ಕರೆ ಮಾಡಿ ಕೇಳಬಹುದು. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಒಂದು ಮದುವೆಗೆ ಅಂತೇಳಿ ಕೈ ಸಾಲ ಮಾಡಿರ್ತಾರೆ, ಒಂದು 7-8 ಲಕ್ಷ ರೂಪಾಯಿ ದುಡ್ಡು ಗೆಳೆಯರಿಂದ ತಂದ್ಬಿಟ್ಟಿರ್ತಾರೆ. ಅದನ್ನ ಏನ್ ಮಾಡಬೇಕು, ಅದನ್ನ ಡೆಪಾಸಿಟ್ ಮಾಡಬಹುದಾ, ಅದು ಟ್ಯಾಕ್ಸ್ ಸ್ಲ್ಯಾಬ್ ಒಳಗಡೆ ಬಂದ್ಬಿಡುತ್ತಾ ಏನಾದ್ರು ನಾನು ಹೋಗಿ ಡೆಪಾಸಿಟ್ ಮಾಡಿದ್ರೆ, ಅಥವಾ ಒಂದೇನೋ ಜಮೀನು ಒಂದು ಸೈಟ್ ತಗೊಳ್ಳಿಕ್ಕೆ ಅಂತೇಳಿ ಕೈ ಸಾಲ ಮಾಡಿರ್ತಾರೆ ಒಂದು 20-25 ಲಕ್ಷ, ನಾಳೆನೋ ನಾಳಿದ್ದೋ ಮುಂದಿನ ವಾರನೋ ರಿಜಿಸ್ಟ್ರೇಷನ್ ಇಟ್ಕೊಂಡಿರ್ತಾರೆ, ಆ ಹಣವನ್ನ ಕೊಡ್ಲಿಕ್ಕೆ ಅಂತ ಇಟ್ಟಿರ್ತಾರೆ. ಆ ಹಣನ ಏನ್ ಮಾಡೋದು, ಡೆಪಾಸಿಟ್ ಮಾಡಿದ್ರೆ ನಾನು ಟ್ಯಾಕ್ಸ್ ಸ್ಲ್ಯಾಬ್ ಒಳಗಡೆ ಬರಲ್ವಾ ಅನ್ನುವಂಥ ಕ್ವಶನ್ಗಳು ಈಗ ಎದ್ದಿವೆ. ಅದಕ್ಕೆ ಎಲ್ಲ ಈ ಕಾಲ್ ಸೆಂಟರ್ ಇದೆ, RBI ನ ಕಂಟ್ರೋಲ್ ರೂಮ್, ಅಲ್ಲಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆಯಬಹುದು ಅವರು. ಓಕೆ ಅವಿನಾಶ್, ಇದೆಲ್ಲವೂ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನ ಎತ್ತಿದ್ದಾಯ್ತು. ಆದ್ರೆ ಮಗದೊಂದು ಪ್ರಶ್ನೆ ಜನಸಾಮಾನ್ಯರು ಎತ್ತಾ ಇದ್ದಾರೆ. ನಾನೀಗಾಗ್ಲೇ ನಿಮಗೆ ಕೇಳಿದೆ, ಯಾಕೆ ಇಷ್ಟೊಂದು ಮಾಡಿದ್ರು, ನಮಗೆ ಹೇಳಬೇಕಾಗಿತ್ತು ಅಂತ ಹೇಳ್ತಾ ಇದ್ರು. ಬಟ್ ಒಂದಿಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ರಾಯಚೂರು ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಒಂದಿಷ್ಟು ಆಗ್ತಾ ಇದೆ ವ್ಯವಹಾರಗಳು. ಬೆಳಗಿನ ಜಾವದಲ್ಲಿ ನಮಗೆ ವ್ಯವಹಾರ ಮಾಡೋಕೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ. ಏನ್ ಮಾಡ್ಬೇಕು ಅಂತ ಇಂಥ ಸಂದರ್ಭದಲ್ಲಿ ಅವ್ರಿಗೆ ಏನ್ ಹೇಳ್ಬಹುದು ಅಂತ? ಖಂಡಿತ ಈ ಸಮಸ್ಯೆಯನ್ನು ಎದುರಿಸೋದು ನಮ್ಗೆ ಅನಿವಾರ್ಯ. ಮುಂದಿನ ಒಳ್ಳೆಯದಕ್ಕೋಸ್ಕರ ಇಂದಿನ ಕಷ್ಟವನ್ನ ಸಹಿಸಿಕೊಳ್ಳಲೇಬೇಕು, ಅನುಭವಿಸ್ಬೇಕು. ಎಲ್ಲವನ್ನು ರೆಡಿ ಮಾಡಿ ತಟ್ಟಲ್ಲಿಟ್ಟು ಕೊಡೋದಿಲ್ಲ, ಕೊಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಒಂದ್ ಕಡೆ ಈ ಕಪ್ಪು ಹಣಕ್ಕೆ ಒಂದು ನಿಯಂತ್ರಣ ತರಲಿಕ್ಕೆ ಇದೊಂದು ಒಳ್ಳೆ ಮಾರ್ಗ ಅಂತ ಪ್ರಧಾನಮಂತ್ರಿಗಳು ಅನೌನ್ಸ್ ಮಾಡಿದ ಕ್ಷಣದಿಂದ ಅನಿಸ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಒಳ್ಳೆಯದು, ಎಷ್ಟರ ಮಟ್ಟಿಗೆ ಕೆಟ್ಟದು ಅನ್ನೋದು ನಮಗೆ ಕಡೆ ಪಕ್ಷ ಒಂದು 5-6 ದಿನ ಆದ್ರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅರುಣ್, ರಾಜಕೀಯ ವಿಶ್ಲೇಷಣೆಯಲ್ಲಿ ನಿಮಗೆ ತುಂಬಾ ಅನುಭವ ಇದೆ ಅವಿನಾಶ್. ಈ ಘೋಷಣೆಯನ್ನ ಮಾಡಿದ ನಂತರ ಯಾವ ರೀತಿಯಾಗಿ ರಾಜಕೀಯ ವಲಯದಲ್ಲಿ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ, ವಿರೋಧ ಪಕ್ಷಗಳು ಏನ್ ಹೇಳ್ತಾ ಇದೆ, ಏನ್ ಚರ್ಚೆ ನಡೀತಾ ಇದೆ ಅಂತ ವಿಶ್ಲೇಷಣೆ ಹೇಗೆ ಮಾಡಬಹುದು? ಪರ್ಸನಲಿ ಎಲ್ಲರಿಗೂ ಒಂದು ಗುಡ್ ಫೀಲ್ ಇದೆ. ಯಾರು ಕಪ್ಪು ಹಣ ಇಟ್ಟಿಲ್ವೋ ಅವ್ರಿಗೆಲ್ಲ ಒಳ್ಳೆ ಕೆಲಸ ಮಾಡಿದ್ರು ಬಿಡಪ್ಪ ಮೋದಿ, ಎಷ್ಟೆಷ್ಟು ಬ್ಲ್ಯಾಕ್ ಮನಿ ಇತ್ತೋ ಎಲ್ಲ ಆಚೆ ಬರುತ್ತೆ, ಇಲ್ಲ ಅಂದ್ರೆ ಅದಕ್ಕೆ ಬೆಲೆ ಇಲ್ದಂಗೆ ಆಗುತ್ತೆ ಅನ್ನೋದು ಒಂದು ಖುಷಿ ವಿಚಾರ. ರಾಜಕಾರಣಿಗಳಿಂದ ಹಿಡಿದು ಸಾಮಾನ್ಯ ಜನರವರೆಗೆ ಹೇಳ್ತಾ ಇದ್ದಾರೆ. ಆದರೆ ಕಪ್ಪು ಹಣ ಇಟ್ಟಿರೋರಿಗೆ ಒಂದು ಸಮಸ್ಯೆ ಶುರು ಆಗಿದೆ. ಅದನ್ನ ಹೇಗೆ ಕನ್ವರ್ಟ್ ಮಾಡಬೇಕು ಅಂತ, ಅದನ್ನ ಹೇಗೆ ಬದಲಾಯಿಸ್ಕೊಳ್ಳೋದು ಅಂತ. ನಮ್ಗೊಬ್ರು ಹೇಳ್ತಾ ಇದ್ರು, ಯಾರೋ 50% ಅಂದ್ರೆ 5 ಕೋಟಿ ರೂಪಾಯಿ ಕೊಡ್ತೀನಿ, 2.5 ಕೋಟಿ ರೂಪಾಯಿ ವೈಟ್ ಕೊಡಿ ಸಾಕು ಅನ್ನುವಂಥ ಡಿಮ್ಯಾಂಡ್ಗಳನ್ನ ಇಡ್ಲಿಕ್ಕೆ ಆಗ್ಲೇ ಕಪ್ಪು ಹಣ ಹೊಂದಿರೋರು ಶುರು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಆದರೆ ಯಾವುದು ಕ್ಯಾಶ್ ರೂಪದಲ್ಲಿ ಎಕ್ಸ್ಚೇಂಜ್ ಸಿಗದೆ ಇರೋದ್ರಿಂದ ಯಾರು ಅಷ್ಟು ಸುಲಭಕ್ಕೆ ತಗೊಂಡು ವೈಟ್ ಮಾಡ್ಕೊಡ್ತೀನಿ ಅಂತ ತಗೊಳ್ಳುವಂಥ ಧೈರ್ಯ ಯಾರು ಮಾಡೋದಿಲ್ಲ ಅಂತ ಅನ್ಸುತ್ತೆ. ಓಕೆ ಅವಿನಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಎಲ್ಲ ಸುದ್ದಿಗಳನ್ನು ಆಮೇಲೆ ನೋಡೋಣ. ಮೊದಲು ನಿಮ್ಮ ಸುದ್ದಿ 500 ರೂಪಾಯಿ ಹಾಗೂ 1000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಇಂದು ಮಧ್ಯರಾತ್ರಿ 12 ಗಂಟೆಯಿಂದ ನಿಷೇಧ ಮಾಡಲಾಗಿದೆ. ಇವತ್ತು ರಾತ್ರಿಯ ನಂತರ ಈ ನೋಟುಗಳು ಕೇವಲ ಕಾಗದವಾಗತ್ತೆ ಅಷ್ಟೇನೇನೆ. ಯಾರತ್ರನಾರು ಇದ್ದರೆ ನಾವೇನು ಮಾಡಬೇಕು ಅಂತ ಎದೆ ಒಡೆದುಕೊಂಡು ಈಗಲೇ ಗಾಬರಿ ಪಟ್ಕೊಳ್ಬೇಕಾಗಿಲ್ಲ. ನೆನೆ ಮಾಸ್ತಿಗುಡಿ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ ನಡೀತಾ ಇತ್ತು. ಇಬ್ಬರು ಖಳನಟ ಕಲಾವಿದರು ಮೇಲಿಂದ ಹಾರಿ ಬಿದ್ದಾಗ ಅದಾದ್ಮೇಲೆ ಅವ್ರು ಎಲ್ಲಿ ಹೋದ್ರು, ಅವರ ದೇಹ ಕೂಡ ಇನ್ನೂ ಸಿಕ್ಕಿಲ್ಲ. ರಕ್ಷಣಾ ಕಾರ್ಯಾಚರಣೆ ಒಂದ್ ಕಡೆ ನಡೀತಾ ಇದೆ. ಎಲ್ಲವೂ ಕೂಡ 28 ಗಂಟೆಗಳ ಸತತವಾಗಿ ಎಲ್ಲ ವಿಜುವಲ್ಸ್ ಮತ್ತು ಇನ್ಫಾರ್ಮೇಶನ್ ಮಾಹಿತಿಗಳನ್ನು ನಿಮಗೆ ಕೊಡಿಸ್ತಾ ಇದ್ದೀವಿ ನಾವು.